ನನ್ನ ಆತ್ಮೀಯ ಪತ್ರಿಕಾ ಮಿತ್ರರಿಗೂ ಕೂಡ ಸ್ವಾಗತ. ನಾನು DKC ಅಭಿಮಾನಿಯಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಯಾವುದೇ ಹುದ್ದೆ ಇಲ್ಲದಿದ್ದರೂ ಕೂಡ, ಪಕ್ಷದಿಂದ ಇರ್ಬೋದು, ನಾಮಿನೇಟ್ ಇರ್ಬೋದು, ಯಾವುದೂ ಇಲ್ಲದಿದ್ದರೂ ಕೂಡ ನಮ್ಮ ಅಜ್ಜ ನಮ್ಮಪ್ಪ ನಾವು ಮೂಲ ಕಾಂಗ್ರೆಸ್ಸಿಗರು. ನಾನು ಕೂಡ ಕಾಂಗ್ರೆಸ್ಸಿಗರು. ಆದರೆ DKC ಅಭಿಮಾನಿ ಯಾಕೆ ಅಂದರೆ, ಅವರು ಪಕ್ಷಕ್ಕಾಗಿ ವಿದ್ಯಾರ್ಥಿ ದೆಸೆಯಿಂದ ದುಡ್ದಿರೋದ್ರಿಂದ ಅವರ ಅಭಿಮಾನಿಯಾಗಿ ನಾನು ಅವ್ರ ಬರ್ಡೇ ಇರ್ಬೋದು, ಜಾತ್ರೆ ಇರ್ಬೋದು, ಎಲ್ಲ ಕಡೆಗೂ ಪಕ್ಷದ ಪರವಾಗಿ ನನ್ನ ಪರವಾಗಿ ಫ್ಲೆಕ್ಸನ್ನು ಕೂಡ ಹಾಕಿದ್ದೇನೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ಅವರು ಈಗಲೂ ಇದ್ದಾರೆ, ನಿಯೋಜಿತ ಮುಖ್ಯಮಂತ್ರಿ ಆಗಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಸಾಗರ ತಾಲೂಕಿನ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರಿಗೆ ತಮ್ಮ ಸಂಪುಟ ಸಭೆಯಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ಮಾಡುವಂತೆ ಅವ್ರ ಹತ್ರ ಆ ಪ್ರಕಾರ ನಮ್ಮ ಸಾಹೇಬರಿಗೆ DK ಸಾಹೇಬರು ಗೋಪಾಲಕೃಷ್ಣ ಬೇಳೂರವರಿಗೆ ಸಚಿವ ಸ್ಥಾನ ಕೊಟ್ಟು ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು. ಅವ್ರ ಜೊತೆಗೆ ಇಡೀ ಎಲ್ಲ ಜಾತ್ಯತೀತ ಜನಾಂಗ ಗೋಪಾಲಕೃಷ್ಣ ಬೇಳೂರು ಜೊತೆಗೆ ಇದ್ದಾರೆ, ಅದನ್ನು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ತೋರಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ನಾನು ಅಭಿಮಾನಿಯಾಗಿ, ಪಕ್ಷದ ಕಾರ್ಯಕರ್ತನಾಗಿ DK ಶಿವಕುಮಾರ್ ಅವರಿಗೆ ಮತ್ತು ಹಾಲಿ ಅವರು ರಾಜ್ಯಾಧ್ಯಕ್ಷ ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಇಲ್ಲಿಂದನೇ ಮನವಿ ಮಾಡ್ತೀನಿ, ನಮಗೆ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮಗೆಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಹುದ್ದೆ ಕೊಟ್ಟಂಗೆ. ದಯವಿಟ್ಟು ಇದನ್ನು ಮನಗಂಡು ನಮ್ಮ JKBಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬುಧವಾರ, ನಾಳೆ ನಾಡ್ದು 3ನೇ ತಾರೀಕು ಹೊಸ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಆ ಸಚಿವ ಸಂಪುಟದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರಿಗೆ ಕೂಡ ಈ ಬಾರಿ ಸಚಿವ ಸ್ಥಾನ ಕೊಡಬೇಕು. ಆ ಪ್ರಯುಕ್ತ ಇವತ್ತು ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡುವುದರ ಮುಖಾಂತರ ಸರ್ಕಾರವನ್ನು ಮತ್ತೆ ನಿಯೋಜಿತ ಮುಖ್ಯಮಂತ್ರಿಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒತ್ತಾಯ ಮಾಡ್ತೀವಿ. ಇದರಲ್ಲಿ ವಿಶೇಷವಾಗಿ ಮತ್ತೊಂದು ಏನಪ್ಪ ಅಂದರೆ, ಈಗ ಆಲ್ರೆಡಿ 10 ವರ್ಷ 5 ವರ್ಷ 3 ವರ್ಷ ಎಲ್ಲ ಮುಖ್ಯಮಂತ್ರಿ ಆದವರು ಕೂಡ, ಮಂತ್ರಿ ಆದರೂ ಕೂಡ ಈ ಸಂಪುಟ ಸಭೆಯಲ್ಲಿ ಮತ್ತೆ ಸೇರ್ಕೊತಾ ಇದ್ದಾರೆ. ಆದರೆ ನಮ್ಮ ಶಾಸಕರು 3 ಬಾರಿ ಜನಪ್ರಿಯ ಶಾಸಕರಾಗಿ ಎಲ್ಲರ ಜನರ ಜೊತೆಗಿದ್ದು ಕೆಲಸ ಮಾಡಿದರೆ ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಭಾರಿ ಹೋರಾಟ ಮಾಡ್ತೀವಿ. ಕಾರಣ, 1 ಸರಿ 2 ಸರಿ ಗೆದ್ದವರಿಗೆ ಕೊಟ್ಟಿದ್ದಾರೆ, ಅವರು ಕೂಡ ಈಗ ಬಿಟ್ಕೊಡ್ಬೇಕು, ನೀವು ಈ ಸರಿ ಮಾಡಿ, ನೀವು ನಿಮ್ಗೆ ಸಹಕಾರ ಮಾಡ್ತೀವಿ ಅಂತ. ಯಾಕಂದರೆ ನಮ್ಮ ಶಾಸಕರು ಕೂಡ ಈಗಿನ ಹಾಲಿ ಹಿಂದೆ ಆದವರಿಗೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದೇ ಥರ ನಮಗೂ ಕೂಡ ನಮ್ಮ ಸಚಿವರಿಗೆ, ನಮ್ಮ ಗೋಪಾಲಕೃಷ್ಣ ಬೇಳೂರಿಗೆ ನೀವು ಮಿನಿಸ್ಟರ್ ಆಗಿ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆದ್ದಂಥ 3 ಜನ ಶಾಸಕರು ಕೂಡ 2 ಜನ ನಮ್ಮ ಸಾಹೇಬರಿಗೆ ಬೆಂಬಲ ಸೂಚಿಸಬೇಕು. ಇಲ್ಲವಾದರೆ ನಮ್ಮ ಸಾಗರದ ಕಾಂಗ್ರೆಸ್ ಮುಖಾಂತರ ಉಗ್ರ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡಬೇಕಾಗುತ್ತೆ. ಅದರಿಂದ ಆ ಮಟ್ಟಕ್ಕೆ ಹೋಗೋದು ಬೇಡ. ದಯವಿಟ್ಟು ನೆಕ್ಸ್ಟ್ ವಿಸ್ತರಣೆ ಮಾಡಬೇಕಾದ್ರೆ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಈ ಮೂಲಕ ನಾನು ಕಾರ್ಯಕರ್ತನಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು DK ಶಿವಕುಮಾರ್ ಅವರಿಗೆ ಈ 3ನೇ ತಾರೀಕು ಏನು ಪದಗ್ರಹ ಮಾಡ್ತಾರೆ, ಅವತ್ತು ಸಂಜೆ 4 ಮಾರಿಗುಡಿ ಸರ್ಕಲ್ಗೆ ಪಟಾಕಿ ಸಿಡಿಸುವುದ್ರ ಮೂಲಕ, ಸಿಹಿ ಹಂಚುವುದ್ರ ಮೂಲಕ ನಾವು ಪಕ್ಷದ ವತಿಯಿಂದ ವಿಜೃಂಭಿಸ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಕಾರ್ಯಕರ್ತರು, ಬಂಧುಗಳು, ಪಕ್ಷದ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಸಹಕಾರ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ತಾ ಇದ್ದೀವಿ.